ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಗೋಲ್ಗಪ್ಪ ತೋರಿಸ್ತಾ ಇದ್ದೀನಿ. ಹಾಗೆ ಮಾಡೋಣ. ನಾನು ಕೊತ್ತಂಬರಿ ತೊಳೆಯೋಕ್ಕೆ ಇಟ್ಕೊಂಡಿದ್ದೀನಿ, ವಾಶ್ ಮಾಡೋಕ್ಕೆ. ಕೊತ್ತಂಬರಿ, ಪಾನಿಪುರಿ ಮಸಾಲ, ಹಾಗೆ ಆಮ್ಚೂರ್ ಪೌಡರ್, ಹುಣಸೆಹಣ್ಣು, ಒಂದು ಲಿಂಬೆಹಣ್ಣು, 2 ಲಿಂಬೆಹಣ್ಣಷ್ಟು ನೆನೆಸಿಟ್ಕೊಂಡಿದ್ದೀನಿ ಪಲ್ಪ್ಸು, ಗ್ರೀನ್ ಚಿಲ್ಲಿ, ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ರಿ, ಹಾಗೆ ಉಪ್ಪು, ಹಾಗೆ ಶುಂಠಿ. ಈಗ ಫಸ್ಟ್ ಗ್ರೀನ್ ಚಟ್ನಿ ಮಾಡೋದು, ಪುದೀನ ಚಟ್ನಿ ಮಾಡೋದು ತೋರಿಸ್ತೀನಿ. ಪಾನಿ ತೋರಿಸ್ತೀನಿ ಮಾಡೋದು ಮೆಥಡು. ಸಾರಿ ಗೈಸ್. ಹಾಗೆ ಪುದೀನ, ಲಿಂಬೆಹಣ್ಣು ಇದನ್ನು ತೊಗೊಂಡಿದ್ದೀನಿ. ಇದು ವಾಶ್ ಮಾಡ್ಕೋಬೇಕು, ಇನ್ನೂ ವಾಶ್ ಮಾಡಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿ, ಕೊತ್ತಂಬರಿ, ಕೊರಿಯಂಡರ್ ಲೀವ್ಸ್, ಹುಣಸೆಹಣ್ಣು, ಶುಂಠಿ, ಪುದೀನ, ಲೆಮನ್ ಜ್ಯೂಸ್, ಆಮ್ಚೂರ್ ಪೌಡರ್, ಪಾನಿಪುರಿ ಮಸಾಲ, ಸ್ವಲ್ಪ ನೀರು. ಓಕೆ, ಫೈನ್ ಪೇಸ್ಟ್, ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಗ್ರೀನ್ ಚಟ್ನಿ, ಪುದೀನ ಚಟ್ನಿ ರೆಡಿ ಗೈಸ್. ತೆಳ್ಳಗೆ ಸ್ವೀಟ್ ಪುದೀನ ಚಟ್ನಿ, ಗ್ರೀನ್ ಚಟ್ನಿ ರೆಡಿ. ಉಪ್ಪು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಲಿಂಬೆಹಣ್ಣಿನ ಸ್ವಲ್ಪ ಹಿಂಡ್ತಿದ್ದೀನಿ. ಉಪ್ಪು, ಖಾರ ಆಗಲಿ, ಹುಳಿ ಆಗಲಿ, ನಿಮ್ಗೆ ಎಷ್ಟು ಬೇಕು ಒಂದು ಸತಿ ಟೇಸ್ಟ್ ಮಾಡಿಕೊಂಡು ಕುಡ್ದು ನೋಡಿರಿ. ನಿಮ್ಗೆ ಎಷ್ಟು ತೆಳು ಬೇಕು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಹಾಗೆ ಖಾರ ಬೂಂದಿ ತಂದಿದ್ದೀನಿ, ಇದು ಆಮೇಲೆ ಹಾಕ್ಕೊಳ್ಳೋಣ ತಿನ್ನೋ ಟೈಮಲ್ಲಿ. ಓಕೆ, ಗ್ರೀನ್ ಚಟ್ನಿ ರೆಡಿ ಗೈಸ್. ಈಗ ಸ್ವೀಟ್ ಚಟ್ನಿ ತೋರಿಸ್ತೀನಿ. ಸ್ವೀಟ್ ಗೋಲ್ಗಪ್ಪಕ್ಕೆ ಸ್ವೀಟು ಮಾಡ್ತಾರಲ್ಲ, ಅದು ಕೂಡ ತೋರಿಸ್ತೀನಿ ತಮಗೆ ಮಾಡೋದು. ಈಗ ಸ್ವೀಟ್ ಪಾನಿ ತೋರಿಸ್ತೀನಿ ಮಾಡೋ ಮೆಥಡು. ಈಗ ನಾನು 2 ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಎಲ್ಲ ನೆನೆಯೋಕ್ಕೆ ಇಟ್ಟಿದ್ದೆ 1 ಅವರ್ ಬಿಫೋರು. ಈಗ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರಸ ತಕ್ಕೊಳ್ಳೋಣ. ಕಿವುಚ್ಕೊಂಡು ನೀರು ಆ್ಯಡ್ ಮಾಡ್ತಿದ್ದೀನಿ, ಚೆನ್ನಾಗಿ ಕಿವುಚ್ಕೊಳ್ಳೋಣ. ಇಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಇದು ಆಮ್ಚೂರ್ ಪೌಡರ್, ಖಾರದ ಪುಡಿ, ಜೀರಾ ಪೌಡರು, ಹಾಗೆ ಕಲ್ಲುಪ್ಪು, ಕ್ರಿಸ್ಟಲ್ ಸಾಲ್ಟು. ಈಗ ಬೀಜ ಗೀಜ ಚೂರು ಏನೂ ಇರಬಾರ್ದು, ಕ್ಲೀನು ಕಿವುಚ್ಕೊಳ್ಳೋಣ ಇದು. ಓಕೆ ಗೈಸ್, ಈಗ ಹುಣಸೆಹಣ್ಣು ರಸ ಎಲ್ಲ ಚೆನ್ನಾಗಿ ಕಿವುಚಿದ್ದೀನಿ. ಈಗ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಚೂರು ಹುಣಸೆಹಣ್ಣೆಲ್ಲ ರಸ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲೇ ಬೆಲ್ಲ ತೊಗೊಂಡು 3/4% ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ತೀನಿ ನೀರು ಹಾಕಿ. ಇದು ಕೂಡ ಫಿಲ್ಟ್ರ್ ಮಾಡ್ಕೊಳ್ತೀನಿ, ಮಣ್ಣಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಓಕೆ, ಹುಣಸೆಹಣ್ಣೆಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಈಗ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. 3/4 ಕಪ್ ತೊಗೊಂಡಿದ್ದೀನಿ. ರೋಸ್ಟೆಡ್ ಜೀರಾ ಪೌಡರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಓಕೆ, ಈಗ ಸ್ಟವ್ ಆನ್ ಮಾಡಿದ್ದೀನಿ. ಈಗ ಸ್ವಲ್ಪ ಕುದಿಸ್ಕೊಳ್ಳೋಣ. ಇದು ಹುಣಸೆಹಣ್ಣು ರಸ ಹಾಕಿದ್ದೀನಿ, ಹಾಗೆ ಜೀರಾ ಪೌಡರು, ನೀರು ಹಾಕಿದ್ದೀನಿ, ಬೆಲ್ಲ ಕೂಡ 3/4 ಕಪ್ ಹಾಕಿದ್ದೀನಿ. ಸ್ವೀಟ್ ನೀವು ಹೆಚ್ಚು ಕಡಿಮೆ ನೋಡ್ಕೊಂಡು ಟೇಸ್ಟ್ ನೋಡಿ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಮಾಲ್ ಸ್ಪೂನ್ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ ಇದು ಪೆಪ್ಪರ್ ಪೌಡ್ರು. ಓಕೆ, ಈಗ ಬಿಸಿಯಾಗಿದೆ, ಕೈ ಆಡಿಸೋಣ. ಬೆಲ್ಲ ಕರಗಬೇಕು, ಬೆಲ್ಲ ಹಾಕಿದ್ವಲ್ಲ. ಹಾಗೆ ಕ್ರಿಸ್ಟಲ್ ಸಾಲ್ಟ್, ಸೇಂದಾ ನಮಕ್ ಅಂತಾರಲ್ಲ, ಉಪ್ಪು, ದಪ್ಪ ಉಪ್ಪು, ಅದು ಆ್ಯಡ್ ಮಾಡ್ತಿದ್ದೀನಿ. ನೋಡ್ಕೊಂಡು ಟೇಸ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಆಮ್ಚೂರ್ ಪೌಡರು 1 ಟೇಬಲ್ ಸ್ಪೂನು, ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನ್, 1 to 1.5 ಟೇಬಲ್ ಸ್ಪೂನು. ಈಗ ಚೆನ್ನಾಗಿ ಕೈ ಆಡಿಸೋಣ. ಸ್ವಲ್ಪ ಗಟ್ಟಿ ಆಗಬೇಕು, ಚೂರು ಗಟ್ಟಿ ಆಗಬೇಕು. ಸ್ವಲ್ಪ ಚಾಟ್ ಪೌಡ್ರು ಆ್ಯಡ್ ಮಾಡ್ತಿದ್ದೀನಿ. ಯಾವುದೇ ಆದರೂ ಹೀಗೆ ಮೆಥಡ್ ಮಾಡಬೇಕಂತ ಏನಿಲ್ಲ, ನಿಮ್ಗೆ ಯಾವ್ದು ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಬೋದು. ರೆಸಿಪಿಗಳೆಲ್ಲ ಹೀಗೆ ಇರಬೇಕು ಅಂತ ಏನಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಟೇಸ್ಟು. ನಾನು ಇದು ರಾಜಸ್ಥಾನಿಯಲ್ಲಿ ಮಾಡ್ತಾರಲ್ಲ ಅದೇ ಥರ ಪರ್ಫೆಕ್ಟಾಗಿ ನಾನು ಸ್ವೀಟು, ಆಮೇಲೆ ಗ್ರೀನ್ ಚಟ್ನಿ, ಪುದೀನ ಚಟ್ನಿ ಎಲ್ಲನೂ ಪರ್ಫೆಕ್ಟಾಗಿ ಅದ್ರ ಪ್ರಕಾರನೇ ತೋರಿಸ್ತಾ ಇದ್ದೀನಿ. ಗುಜರಾತ್, ರಾಜಸ್ಥಾನ್ ಕಡೆ ಇದೆಲ್ಲ ಸ್ವಲ್ಪ ಫೇಮಸ್ ಇಂಥವೆಲ್ಲ, ಆ ಥರ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಆಮ್ಚೂರ್ ಪೌಡರು, ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡಿರಿ. ನಾನು ಇನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಓಕೆ, ಇಷ್ಟು ಹಾಕಿದ್ರೆ ರೆಡಿ ಆಗ್ಬಿಡತ್ತೀಗ. ಓಕೆ, ಖಟ್ಟ ಮೀಠ ಸ್ವೀಟ್ ಪಾನಿಪುರಿ ಮಸಾಲ ರೆಡಿಯಾಗಿದೆ. ಆಫ್ ಮಾಡ್ತಿದ್ದೀನಿ. ಓಕೆ ಈಗ ಗೋಲ್ಗಪ್ಪ ಮಾಡೋಣ. ಇದು ರೆಡಿಮೇಡ್ ತೊಗೊಂಡಿರೋದು. ಇದು ನೆಕ್ಸ್ಟ್ ಟೈಮ್ ಗೋಲ್ಗಪ್ಪ ಮನೇಲೇ ಮಾಡೋದು ನಾನು ಹೇಳ್ಕೊಡ್ತೀನಿ. ಈಗ ಇದನ್ನು ಶಾಪಿಂದ ತಂದಿರೋದು, ಅಂಗಡಿಯಿಂದ ತಂದಿರೋದು ಇದು ನಾನು ಗೋಲ್ಗಪ್ಪ.
ಗೋಲ್ಗಪ್ಪದ ಪುರಿ. ಓಕೆ ಗೈಸ್, ಓಕೆ ಗೋಲ್ಗಪ್ಪ ಕಾಬೂಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸಣ್ಣದು ಕಪ್ಪು ಬ್ರೌನ್ ಕಲರ್ ಬರುತ್ತಲ್ಲ ಕಡಲೆಕಾಳು, ಅದು ಬೇಯಿಸ್ಕೋಬೋದು. ಓಕೆ, ಈಗ ಕಾಬೂಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗೆ. ನಿಮ್ಮ ಕಡಲೆಕಾಳು ಬೇಕಂದರೆ ಕಡಲೆಗೆ ಬೇಯಿಸಿಟ್ಕೊಂಡಿದ್ದು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದೀನಿ, ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದೀನಿ ನಾನು. ಈಗ ಈರುಳ್ಳಿ ಸಣ್ಣದಾಗಿ 2 ಹೆಚ್ಕೊಂಡಿದ್ದೀನಿ, ಅದು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಪುದೀನ, ಕೊತ್ತಂಬರಿ, ಸೌತೆಕಾಯಿ, ಇದು ಆಪ್ಷನ್, ಇಷ್ಟ ಇದ್ದರೆ ಹಾಕ್ಕೊಳ್ಳಿ ನೀವು. ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಪೆಪ್ಪರ್ ಪೌಡರು, ಆಮ್ಚೂರ್ ಪೌಡರು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಂದಾಜು ಮೇಲೆ. ಸ್ವಲ್ಪ ಚಾಟ್ ಮಸಾಲ, ಖಾರದ ಪುಡಿ 1 ಟೇಬಲ್ ಸ್ಪೂನ್. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಆಗಲಿ. ಎಲ್ಲನೂ ತೋರಿಸಿದ್ದೀನಿ. ಪಾನಿಪುರಿ ಪುದೀನ ಚಟ್ನಿಗೆ ಖಾರ ಬೂಂದಿ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತಿದ್ದು. ಓಕೆ ಓಕೆ ಗೈಸ್, ಪಾನಿಪುರಿ ರೆಡಿ ಮಾಡ್ತಾಯಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ನಾನು ರಾಜಸ್ಥಾನ್ ಸ್ಟೈಲಲ್ಲೇ ಸ್ವಲ್ಪ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಈಗ ಗೋಲ್ಗಪ್ಪ, ಸ್ವೀಟ್ ಪಾನಿ, ಹಾಗೆ ಪುದೀನ ಪಾನಿ, ಖಾರ ಪಾನಿ, ಇದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಹೇಗೆ ಅನ್ನಿಸ್ತಾ ಇದೆ ತಮಗೆ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಷ್ಟ ಆದರೆ. ಓಕೆ, ಮಸಾಲ ಸ್ಟಫ್ ಮಾಡ್ತಾಯಿದ್ದೀನಿ, ಆಲೂ ಮಸಾಲ. ಓಕೆ ಓಕೆ, ಈಗ ಸ್ವೀಟ್ ಪಾನಿ ಬೇಡ ಅಂದರೆ ತಮಗೆ ಬೇಕಿದ್ರೆ ಖಾರ ಪಾನಿ ಒಂದೇ ಆ್ಯಡ್ ಮಾಡ್ಕೋಬೋದು. ಓಕೆ ಗೈಸ್, ಫ್ರೆಂಡ್ಸ್, ಹೇಗೆ ಅನ್ನಿಸ್ತಾ ಇದೆ ತಮಗೆ? ಬರೀ ಪಾನಿಪುರಿ ತಿನ್ನಬೇಕು ಅಂದರೆ ಸ್ವೀಟ್ ಪಾನಿ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ ಬರೀ ಪಾನಿಪುರಿ ಆ್ಯಡ್ ಮಾಡ್ಕೊಳ್ಳಿ. ಇದು ಬರೀ ಪಾನಿಪುರಿ ಆಯಿತು, ಇದು ಗೋಲ್ಗಪ್ಪ ಆಯಿತು ನೋಡಿ. ಓಕೆ ಗೈಸ್, ಇದು ಬರೀ ಪಾನಿಪುರಿ. ಇನ್ನೊಂದು ತೋರಿಸ್ತಾ ಇದ್ದೀನಿ, ಸ್ವೀಟ್. ಅದು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಂಡು ತಿನ್ನಿರಿ. ಓಕೆ ಗೈಸ್, ಒನ್ಲಿ ಪಾನಿಪುರಿ. ಓಕೆ ಗೈಸ್, ಗೋಲ್ಗಪ್ಪ ಹಾಗೂ ಪಾನಿಪುರಿ ಎರಡೂ ತೋರಿಸಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಓಕೆ ಗೈಸ್, ನೋಡಿ, ಇದು ಪಾನಿಪುರಿ, ಇದು ಆಲೂ ಚಾಟ್, ಸ್ವೀಟ್ ಪಾನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.